ಕರ್ನಾಟಕ ರಾಜ್ಯದಲ್ಲಿ 6 ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಕುಲಪತಿಗಳ ನೇಮಕಾತಿಯಲ್ಲಿ ಒಂದು ಪಾರದರ್ಶಕತೆ ಇರಬೇಕು. ಅರ್ಹತೆ, ಯೋಗ್ಯತೆ ಮತ್ತು ಸಾಮಾಜಿಕ ನ್ಯಾಯದ ಮಾನದಂಡದ ಮೇಲೆ ಕುಲಪತಿಗಳ ನೇಮಕಾತಿ ಮಾಡ್ಕೋಬೇಕು. ಮತ್ತು ಕಲ್ಯಾಣ ಕರ್ನಾಟಕ 371ನೇ ಜೆ ಕಲಂ ಸ್ಥಾನಮಾನ ಪಡೆದದ. 6 ವಿಶ್ವವಿದ್ಯಾಲಯಗಳಲ್ಲಿ 2 ವಿಶ್ವವಿದ್ಯಾಲಯಗಳಿಗೆ ನಮ್ಮ ಭಾಗದವರಿಗೆ ಕುಲಪತಿ ಅಂತೇಳಿ ನೇಮಕ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀವಿ. ಕುಲಪತಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮತ್ತು ಶಿಫಾರಸು ಮುಲಾಜಿಗಳು ಇವೆಲ್ಲ ನಡೆದ್ರೆ ಆ ಕುಲಪತಿ ಆದವ ಏನು ಮಾಡ್ತಾನಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯಕ್ಕೆ ನೇಮಕ ಆದ ಅಂದ್ರೆ ಅವ್ನು ಭ್ರಷ್ಟಾಚಾರ ಮಾಡ್ತಾನೆ. ಶಿಕ್ಷಕೇತರ ನೇಮಕಾತಿಯಲ್ಲಿ ತಂದೆ ಆದ ರೂಲ್ ಮಾಡ್ಕೊತಾನೆ, ನಿಯಮಗಳು ಮಾಡ್ಕೊತಾನೆ, ನಿಯಮಗಳು ಮಾಡ್ಕೊತಾನೆ. ಯಾಕಂದ್ರೆ ಭಾರತ ಸರ್ಕಾರದ ಒಂದು UGC ನಾರ್ಮ್ಸ್ ಅದ. UGC ನೇಮಕಾತಿ ನಿಯಮ ಪ್ರಕಾರ 80% ಅನ್ನೋದಲ್ಲ ಅಕಾಡೆಮಿಕ್ ಶೈಕ್ಷಣಿಕವಾಗಿ ಪರಿಗಣಿಸಬೇಕು, 10% ಏನಲ್ಲ ಪಬ್ಲಿಕೇಶನ್ ಪರಿಗಣಿಸಬೇಕು, ಮತ್ತು 10% ಏನದಲ್ಲ ಅವ್ರದ್ದು ಟೀಚಿಂಗ್ ಕೆಪಾಸಿಟಿ ಏನದ ಅದು ಟೆಸ್ಟ್ ಮಾಡಿ 100% ಮಾರ್ಕ್ಸ್ಗಳು ತೊಗೊಂಡು ನೇಮಕಾತಿ ಮಾಡ್ಕೋಬೇಕು ಅಂತದ. ಆದರೆ ಈಗ ಏನದಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಉದಾಹರಣೆಗಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಇವೆಲ್ಲ ಗಾಳಿಗೆ ತೂರಿ 50 ಮಾರ್ಕ್ಸ್ ತಂಬಲ್ಲೇ ಇಟ್ಕೊಂಡು, ಯಾಕಂದ್ರೆ 50 ಮಾರ್ಕ್ಸ್ ಯೂನಿವರ್ಸಿಟಿ ಬಲ್ಲೇ ಇಟ್ಕೊತಾರೆ. ಯಾಕಂದ್ರೆ ದುಡ್ಡು ತಿನ್ಲಕ್ಕ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಮಾರ್ಕ್ಸ್ ಹೆಚ್ಚು ಹಾಕಿ ನೇಮಕಾತಿ ಮಾಡ್ಕೊತಾರೆ. ಯಾಕೆ ಮಾಡ್ಕೋತಾರೆ ಅಂದ್ರೆ ದುಡ್ಡು ಕೊಟ್ಟು ಬಂದಂಥ ಕುಲಪತಿ ಏನು ಮಾಡ್ತಾನೆ, ದುಡ್ಡು ಇಲ್ಲಿ ವಸೂಲಿ ಮಾಡ್ತಾನೆ. ಮತ್ತು ಅನರ್ಹ ಅಯೋಗ್ಯವಾದಂಥ ಟೀಚಿಂಗ್ ಫ್ಯಾಕಲ್ಟಿ ಬರ್ತಾರೆ. ಅಂಥ ಶಿಕ್ಷಕರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಲ್ಲ. ಅದು ಗುಲ್ಬರ್ಗಾ ವಿಶ್ವವಿದ್ಯಾಲಯ 45 ವರ್ಷ ಪೂರ್ವದಲ್ಲಿ ಏನು ಸ್ಥಾಪನೆ ಆಯಿತು. ತಂದೆ ಆದಂಥ ಶ್ರೀಮಂತ ಇತಿಹಾಸದಿಂದ ಮೆರೆದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇದ್ರ ಘನತೆ ಪೂರಾ ಉತ್ತುಂಗಕ್ಕೆ ಇದ್ದಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಧಾರವಾಡ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಲೆವೆಲ್ದಾಗ ನಾವು ಗಣನೆ ಮಾಡ್ತಾಯಿದ್ದೀವಿ. ಅಂಥ ಶ್ರೀಮಂತ ಇತಿಹಾಸದಿಂದ ಮೆರೆದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯ ತನ್ನ ಅಸ್ತಿತ್ವ ಕಳೆದುಕೊಳ್ಳೋಕೆ ಕಾರಣ ಅಂದ್ರೆ ಸಕಾಲಕ್ಕೆ ನೇಮಕಾತಿಗಳು ಆಗಿಲ್ಲ. ಮತ್ತು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಕಾರಣದಿಂದ ತನ್ನ ಅಸ್ತಿತ್ವ ಘನತೆ ಕಳ್ಕೊಂಡದ. ಅದಕ್ಕೂ ನಮ್ಗೆ ಭಾಳ ದುಃಖ ಅದ. ಯಾಕಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಮ್ಮ ಜಾಗೀರದ, ನಮ್ಮ ಎಲ್ಲರದು, ಪ್ರತಿಯೊಬ್ಬ ನಾಗರಿಕ ಆಸ್ತಿ ಅದ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಅಲ್ಲಿ ನೌಕರಿ ಮಾಡೋರು ಅಷ್ಟು ಸೀಮಿತ ಅಷ್ಟೇ, ಅವ್ರಿಗೆ ಸಂಬಂಧ ಇಲ್ಲ. ನಮ್ಮ ಪ್ರತಿಯೊಬ್ಬ ನಾಗರಿಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಂಬಂಧದ, ಬೀದರ್ ವಿಶ್ವವಿದ್ಯಾಲಯ ಸಂಬಂಧದ, ರಾಯಚೂರು ವಿಶ್ವವಿದ್ಯಾಲಯ ಸಂಬಂಧದ, ಅದೇ ರೀತಿಯಾಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಸಂಬಂಧದ, ಕಲ್ಯಾಣ ಕರ್ನಾಟಕದ ನಾಗರಿಕರಿಗೆ ಎಲ್ಲ ವಿಶ್ವವಿದ್ಯಾಲಯ ಸಂಬಂಧದ. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಳೆ ವಿಶ್ವವಿದ್ಯಾಲಯದ. ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಕುಲಪತಿ, ಕುಲಸಚಿವರು ಸೇರಿದಂತೆ ಸುಮಾರು 438 ಹುದ್ದೆಗಳು ಏನದಲ್ಲ ಇಲ್ಲಿ ಖಾಲಿ ಅವ. ಕುಲಪತಿ ಹಿಡ್ಕೊಂಡು ಪ್ಯೂನ್ ತನಕ ಹುದ್ದೆಗಳು ಖಾಲಿನೇ ಅವ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀವಿ, ಮೊದಲನೇ ಹಂತವಾಗಿ ಒಳ್ಳೆ ಕುಲಪತಿಗೆ ನೇಮಕಾತಿ ಮಾಡಿದ್ರೆ ಅರ್ಧ ಸಮಸ್ಯೆ ನಮ್ಮ ಬಗೆಹರಿ. ಒಳ್ಳೆ ಕುಲಪತಿ ಬಂದ್ರೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ನೇಮಕಾತಿಗಳು ಆಗ್ತವೆ. ಎಲ್ಲ ನೇಮಕಾತಿಗಳು ಶಿಕ್ಷಕೇತರ ನೇಮಕಾತಿಗಳು ಆದವು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ, ಕಲ್ಯಾಣ ಕರ್ನಾಟಕದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ತವೆ. ಯಾಕಂದ್ರೆ ನಾವು ಬಡವರು, ನಾವು ಬಹಳ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಯಾದಗಿರಿ ಈ ಭಾಗದೇನು 7 ಜಿಲ್ಲೆಯಲ್ಲಿ, ವಿಶೇಷವಾಗಿ ಬೀದರ್, ಗುಲ್ಬರ್ಗಾ, ಯಾದಗಿರಿ ಈ 3 ಜಿಲ್ಲೆಯ ವಿದ್ಯಾರ್ಥಿಗಳಪ್ಪ ಇಲ್ಲಿ ಶಿಕ್ಷಣ ಪಡಿತಾರೆ. ಮತ್ತು ಇಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿಲ್ಲ ಅಂದ್ರೆ ಅವರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ನೌಕರಿ ಹೆಂಗೆ ಪಡ್ಲಿಕ್ಕೆ ಸಾಧ್ಯದ? ನೌಕರಿ ಸಿಗ್ಲಿಕ್ಕೆ ಸಾಧ್ಯದೇನು? ವಿಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯದೇನು? ಅವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯದೇನು? ಅದಕ್ಕೆ ನಾನು ಸರ್ಕಾರಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಬಸವರಾಜ ದೇಶಮುಖ್ ಸೇರಿದಂತೆ ಪ್ರೊಫೆಸರ್ ನಮ್ಮ RK ಹುಡುಗಿಯವರು, ಪ್ರೊಫೆಸರ್ ಬಸವರಾಜ ಕುಮ್ಮನವರು, ಪ್ರೊಫೆಸರ್ ಗುಲ್ಶೆಟ್ಟಿಯವರು, ಡಾಕ್ಟರ್ ಮಾಜಿದ್ದಾಗಿ, ಮನೀಶ್ ಜಾಜು ಸೇರಿದಂತೆ ಎಲ್ಲರೂ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಕುಲಪತಿಗಳೇನಪ್ಪ ಅಂದ್ರೆ ಅರ್ಹ ಕುಲಪತಿಗೆ ಪಾರದರ್ಶಕತೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಕೊಡುವ ಮುಖಾಂತರ 371ನೇ ಕಲಂಕ ಏನಪ್ಪ ಮೀಸಲಾತಿ ನೀಡುವ ಮುಖಾಂತರ 6 ವಿಶ್ವವಿದ್ಯಾಲಯಗಳಿಗೆ ನಮ್ಮವರಿಗೆ ಅವಕಾಶ ಕೊಡಬೇಕು. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಹುದ್ದೆಗಳು ಭರ್ತಿ ಮಾಡಿ ನಮಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕು. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಏನು ಸುಮಾರು 100 ಎಕರೆ ಜಮೀನದ. ಆ ಜಮೀನಲ್ಲಿ ಸಿಕ್ಕೋರು ನಮಗೆ ಕೊಡ್ರಿ ಅಂತ ಕೇಳ್ತಾರೆ. ಶೈಕ್ಷಣಿಕ ಉದ್ದೇಶಕ್ಕೆ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೂ ಯಾರಿಗೂ ಜಾಗ ಕೊಡಬಾರ್ದು ಅಂಥೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಆಗ್ರಹ ಮಾಡ್ತೀವಿ. ಮತ್ತು ಅಂಥದ್ದು ಏನಾರು ಅವರು ಬೇರೆ ಉದ್ದೇಶಕ್ಕೆ ವ್ಯಾಪಾರ ಮನೋಭಾವನೆ ಇಟ್ಕೊಂಡು, ವಾಣಿಜ್ಯ ಮನೋಭಾವನೆ ಇಟ್ಕೊಂಡು, ಬೇರೆ ಬೇರೆ ಉದ್ದೇಶಕ್ಕೆ, ಶೈಕ್ಷಣಿಕೇತರ ಉದ್ದೇಶಕ್ಕೆ ಅಲ್ಲಿ ಏನಾರ ಸ್ಥಳಾವಕಾಶ ಕೊಟ್ಟರಂದ್ರೆ ನಾವು ಖಂಡಿಸ್ತೀವಿ, ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ.